ನಮಸ್ಕಾರ ಸ್ಪರ್ಧಾ ಮಿತ್ರರೇ. ಇವತ್ತು ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗಾಗಿ ಪೊಲೀಸ್ ವ್ಯವಸ್ಥೆಯ ಕುರಿತು ಸಣ್ಣ ಇನ್ಫಾರ್ಮೇಷನನ್ನು ತಿಳಿದುಕೊಳ್ಳೋಣ. ಈ ಪೊಲೀಸ್ ವ್ಯವಸ್ಥೆ ಎಂದರೇನು, ಪೊಲೀಸ್ ವ್ಯವಸ್ಥೆಯು ಯಾವ ಇಲಾಖೆಯ ಅಡಿಯಲ್ಲಿ ಕೆಲಸ ಮಾಡ್ತೈತಿ ಮತ್ತು ಅದರಲ್ಲಿ ಬರುವಂತಹ ಕೆಲವೊಂದು ಅಂಶಗಳನ್ನು ಇವತ್ತು ತಿಳಿದುಕೊಳ್ಳೋಣ. ಫಸ್ಟು ಪೊಲೀಸ್ ಇಲಾಖೆ ಯಾವ ಪಟ್ಟಿಗೆ ಸೇರಿದೆ ಅಂತೇಳಿ, ಅಂದರೆ ಸರ್ಕಾರದಲ್ಲಿ ಪೊಲೀಸ್ ಇಲಾಖೆ ಯಾವ ಪಟ್ಟಿಯಲ್ಲಿ, ಕೇಂದ್ರ ಪಟ್ಟಿಯಲ್ಲಿದೆಯೋ, ರಾಜ್ಯ ಪಟ್ಟಿಯಲ್ಲಿದೆಯೋ, ಸಮವರ್ತಿ ಪಟ್ಟಿಯಲ್ಲಿದೆಯೋ ಅಥವಾ ಉಳಿಕೆ ಪಟ್ಟಿಯಲ್ಲಿದೆ ಅಂತೇಳಿ. ಇದು ಕೇಂದ್ರ ಪಟ್ಟಿನೂ ಅಲ್ಲ, ಇದು ಸಂಪೂರ್ಣವಾಗಿ ರಾಜ್ಯ ಪಟ್ಟಿಯಲ್ಲಿದೆ. ಯಾವುದರಲ್ಲಿ? ಪೊಲೀಸ್ ಇಲಾಖೆಯು ರಾಜ್ಯ ಪಟ್ಟಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಎರಡನೇ ಪ್ರಶ್ನೆ, ಪೊಲೀಸ್ ಇಲಾಖೆಯು ಈ ಕೆಳಗಿನ ಯಾವ ಇಲಾಖೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ? ಯಾವ ಇಲಾಖೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ? ಪ್ರಧಾನಮಂತ್ರಿಯ ಸಚಿವಾಲಯ ಅಥವಾ ರಕ್ಷಣಾ ಇಲಾಖೆ, ಗೃಹ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ ಅಂತೇಳಿ. ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಭಾರತ ಸರ್ಕಾರದಲ್ಲಿ ಅಥವಾ ಭಾರತ ಸರ್ಕಾರದ ಒಕ್ಕೂಟ ವ್ಯವಸ್ಥೆಯಲ್ಲಿ ಪ್ರತಿ ರಾಜ್ಯದಲ್ಲಿಯೂ ಕೂಡ ಏನಾಗ್ತತಿ, ಅದು ಗೃಹ ಇಲಾಖೆಯ ಅಡಿಯಲ್ಲಿ. ಹೌದ್ರಿ? ಗೃಹ ಇಲಾಖೆ ಅಡಿಯಲ್ಲಿ ಪೊಲೀಸ್ ಇಲಾಖೆಯು ಏನಾಗ್ತತಿ, ಕಾರ್ಯವನ್ನು ಮಾಡ್ತದೆ. ಇನ್ನು ಪೊಲೀಸ್ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಕೆಲವೊಂದು ಯಾಕೆ ಬೇಕು ಪೊಲೀಸ್ ವ್ಯವಸ್ಥೆ ಅಂತ ಹೇಳಿ. ನಮ್ಗೆ ಈಗಾಗಲೇ ಗೊತ್ತಿದೆ, ರಾಜ್ಯದಲ್ಲಿ ಕಾನೂನಿನ ಸುವ್ಯವಸ್ಥೆಯನ್ನು ಕಾಪಾಡಲು, ಅಂದ್ರೆ ಕಾನೂನಿನ ರಕ್ಷಣೆಯನ್ನು ಮಾಡಲು ನಮಗೇನಾಗಬೇಕು, ಪೊಲೀಸ್ ಇಲಾಖೆ ಬೇಕು ಅಂತ ಹೇಳಿ. ನಂತರ ಇದು ಗೃಹ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಯಾವುದರಲ್ಲಿ? ಕೇಂದ್ರ ಗೃಹ ಸಚಿವಾಲಯದ ಕಾರ್ಯದಲ್ಲಿ ಅದರಲ್ಲಿ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಇದು ರಾಜ್ಯ ಪಟ್ಟಿಯಲ್ಲಿ ಬರ್ತದೆ ಅಂತ ಹೇಳಿ ನೀವು ಈಗಾಗಲೇ ನೋಡಿದ್ರಿ. ಇನ್ನೊಂದು ಪ್ರಶ್ನೆ ಏನು ಅಂತಂದ್ರೆ, ಇದರ ಇವೆರಡು ಅಂಶಗಳ ಮೇಲೆ ಇನ್ನೊಂದು ಪ್ರಶ್ನೆ ಏನು ಬರ್ಬೋದು ಅಂತಂದ್ರೆ, ಗೃಹ ಸಚಿವಾಲಯದ ಅಡಿಯಲ್ಲಿ ಬರದೇನೆ, ಅಂದ್ರೆ ಗೃಹ ಇಲಾಖೆಯಲ್ಲಿ ಅಡಿಯಲ್ಲಿ ಬರದೇನೆ ನೇರವಾಗಿ ಪ್ರಧಾನಮಂತ್ರಿ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಪೊಲೀಸ್ ಇಲಾಖೆ ಯಾವುದು ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ಅದರಲ್ಲಿ ಅದು ಯಾವುದು ಅಂತಂದ್ರೆ ಅದು CBI ಅಂತ ಹೇಳಿ, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ಹೇಳಿ. ಇದು ನೇರವಾಗಿ ಗೃಹ ಇಲಾಖೆಯಲ್ಲಿ ಬರಲೇ ಕೇವಲ ಪ್ರಧಾನಮಂತ್ರಿಯ ಅಡಿಯಲ್ಲಿ ಏನಾಗ್ತದೆ ಅಂದ್ರೆ ಕಾರ್ಯಾಲಯ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತದೆ. ಇನ್ನು ಮೂರನೇ ಪ್ರಶ್ನೆ ಏನಿದೆ ಅಂತಂದ್ರೆ, ಭಾರತದಲ್ಲಿ ಪೊಲೀಸ್ ವ್ಯವಸ್ಥೆಯ ಮೂಲ ಕಾಯ್ದೆ ಯಾವುದು ಅಂತ ಹೇಳಿ. ಯಾವ್ದ್ರಿ? ಭಾರತದಲ್ಲಿ ಪೊಲೀಸ್ ವ್ಯವಸ್ಥೆಯ ಮೂಲ ಕಾಯ್ದೆ ಯಾವುದು ಅಂತ ಹೇಳಿ ಕೊಟ್ಟಿರುವಂತ ಆಪ್ಷನ್ಸ್ ನೋಡ್ರಿ. IPC 1860, B ಪೊಲೀಸ್ ಆಕ್ಟ್ 1861, C CRPC 1973, D ಎವಿಡೆನ್ಸ್ ಆಕ್ಟ್ ಅಂತ ಹೇಳಿ. ಸರಿಯಾದಂತ ಉತ್ತರ ಯಾವುದು ಅಂತಂದ್ರೆ ಪೊಲೀಸ್ ಆಕ್ಟ್ ಅಂತ ಹೇಳಿ. ಯಾವ್ದ್ರಿ? ಪೊಲೀಸ್ ಆಕ್ಟ್ 1861 ಅಂತ ಹೇಳಿ. ಇದು ನಾವೇನಾಗ್ತತಿ. ನಂತರ ಇನ್ನ ಭಾರತದಲ್ಲಿ ಪೊಲೀಸ್ ವ್ಯವಸ್ಥೆಯನ್ನು ಪರಿಚಯಿಸಿದವರು ಯಾರು ಅಂತ ಕೇಳ್ತಾರೆ. ಬಹಳಷ್ಟು ಸಂದರ್ಭ ಪೊಲೀಸ್ ಇಲಾಖೆಗೆ ಸಂಬಂಧಿಸಿದಂತೆ ಪೊಲೀಸ್ ವ್ಯವಸ್ಥೆಯನ್ನು ಪರಿಚಯಿಸಿದವರು ಯಾರು ಅಂತಂದ್ರೆ ನಾವು ನೆನಪಿಡಬೇಕು, ಲಾರ್ಡ್ ಕಾರ್ನ್ವಾಲಿಸ್ ಅಂತ ಹೇಳಿ. ಯಾರ್ರಿ? ಪೊಲೀಸ್ ವ್ಯವಸ್ಥೆಯನ್ನು ಪರಿಚಯಿಸಿದವರು ಲಾರ್ಡ್ ಕಾರ್ನ್ವಾಲಿಸ್ ಅಂತ ಹೇಳಿ. ಎಷ್ಟರಲ್ಲಿ ಅಂತಂದ್ರೆ 1817ರಲ್ಲಿ ಏನಾಗ್ತಾನೆ ಅಂದ್ರೆ ಪೊಲೀಸ್ ವ್ಯವಸ್ಥೆಯನ್ನು ಪರಿಚಯಿಸ್ತಾನೆ ಭಾರತದಲ್ಲಿ. ಹಾಗಾಗಿ ಪೊಲೀಸ್ ವ್ಯವಸ್ಥೆಯ ಪಿತಾಮಹ ಅಂತ ಹೇಳಿ ಕೂಡ ನಾವೇನ್ ಮಾಡ್ತೀವಿ, ಲಾರ್ಡ್ ಕಾರ್ನ್ವಾಲಿಸ್ ಅವರನ್ನು ನಾವೇನ್ ಕರಿತೀವಿ. ಹಾಗಾಗಿ ಯಾವುದೋ ಒಂದು ಪ್ರಶ್ನೆ ಬಂತು ಅಂದ್ರೆ ಭಾರತದ ಪೊಲೀಸ್ ವ್ಯವಸ್ಥೆಯ ಪಿತಾಮಹ ಎಂದು ಯಾರನ್ನು ಗುರುತಿಸಲಾಗುತ್ತದೆ ಅಂದ್ರೆ ಲಾರ್ಡ್ ಕಾರ್ನ್ವಾಲಿಸ್ ಅಂತ ಹೇಳಿ. ಇನ್ನು IPC ಕೋಡ್ ಅಂತ ಬರ್ತೀವಿ, ಬಹುಶಃ ನೋಡಿರ್ಬೋದು. IPC ಅಂದ್ರೆ ಇಂಡಿಯನ್ ಪೆನಲ್ ಕೋಡ್ ಅಂತ ಹೇಳಿ. ಇದನ್ನು ಪರಿಚಯಿಸಿದವರು ಯಾರು ಅಂತಂದ್ರೆ ಲಾರ್ಡ್ ಮೆಕಾಲೆ ಅಂತ ಹೇಳಿ. ಯಾರಿ? ಲಾರ್ಡ್ ಮೆಕಾಲೆ. IPC ಅನ್ನು ಪರಿಚಯಿಸಿದವರು ಲಾರ್ಡ್ ಮೆಕಾಲೆ. ಎಷ್ಟರಲ್ಲಿ? 1860ರಲ್ಲಿ ಇದು ಪರಿಚಯಿಸ್ತಾನೆ. ಬಟ್ ಅಧಿಕೃತವಾಗಿ ಜಾರಿಗೆ ಬಂದಿದ್ದು ಎಷ್ಟರಲ್ಲಿ ಅಂತಂದ್ರೆ 1862ರಲ್ಲಿ ಇದು IPC ಅಧಿಕೃತವಾಗಿ ಜಾರಿಗೆ ಬಂದಿದೆ. ಇನ್ನು ಪ್ರಪ್ರಥಮವಾಗಿ ಕಾನೂನು ಆಯೋಗವನ್ನು ಯಾರು ಪ್ರಾರಂಭ ಮಾಡಿದ್ರು ಅಂತಂದ್ರೆ ಅದನ್ನು ಲಾರ್ಡ್ ಮೆಕಾಲೆ ಅನ್ನೋರು ಏನ್ ಮಾಡ್ತಾರೆ ಅಂದ್ರೆ ಸ್ಥಾಪನೆ ಮಾಡ್ತಾರೆ. ಅಂದ್ರೆ ಪ್ರಥಮವಾಗಿ ಕಾನೂನು ಆಯೋಗವನ್ನು ಪ್ರಾರಂಭಿಸಿದವರು ಲಾರ್ಡ್ ಮೆಕಾಲೆ, ಮತ್ತೆ IPC ಅನ್ನು ಪರಿಚಯಿಸಿದವರು ಕೂಡ ಲಾರ್ಡ್ ಮೆಕಾಲೆ ಅಂತ ಹೇಳಿ ನೋಡ್ಬೋದು. ನೆಕ್ಸ್ಟ್ ಪ್ರಶ್ನೆ ಏನು ಅಂತಂದ್ರೆ, ಭಾರತದ ಮೊದಲ ಕಾನೂನು ಆಯೋಗವನ್ನು, ಈಗ ಬಂದಿದ್ದು ಪ್ರಶ್ನೆ, ಭಾರತದ ಮೊದಲ ಕಾನೂನು ಆಯೋಗವನ್ನು ಜಾರಿಗೆ ತಂದವರು ಯಾರು ಅಂತ ಹೇಳಿ. ಯಾರು ಮಾಡಿದ್ರಿ ಕಾನೂನು ಆಯೋಗವನ್ನು? ಲಾರ್ಡ್ ಮೆಕಾಲೆ ಅಂತ ಹೇಳಿ. ಈಗಾಗಲೇ ಆನ್ಸರ್ ಮೇಲೆ ಇದೆ ಲಾರ್ಡ್ ಮೆಕಾಲೆ ಅಂತ ಹೇಳಿ. ಇನ್ನ
ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ಸ್ ನಲ್ಲಿ ದಿವಾನ್ ರಂಗಾಚಾರ್ಯ ಅಂತ ಕೊಟ್ಟಿದ್ದಾರೆ, ಲಾರ್ಡ್ ಕಾರ್ನ್ವಾಲಿಸ್ ಅಂತ ಕೊಟ್ಟಿದ್ದಾರೆ, ಲಾರ್ಡ್ ಕ್ಯಾನಿಂಗ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ದಿವಾನ್ ರಂಗಾಚಾರ್ಯ ಅಂತ ಹೇಳಿ ಒಂದು ಆಪ್ಷನ್ಸ್ ದಲ್ಲಿ ಇರೋದಾಗೆ ಮೈಸೂರಿನ ದಿವಾನರಾಗಿರುವಂತಹ ರಂಗಾಚಾರ್ಯರು 1880ರಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಪ್ರಪ್ರಥಮ ಬಾರಿಗೆ ಮೈಸೂರಿನಲ್ಲಿ ಪೊಲೀಸ್ ವ್ಯವಸ್ಥೆಯನ್ನು ಜಾರಿಗೆ ತಂದವರು. ಯಾಕೆ? ಮೈಸೂರಿನ ದಿವಾನರಾಗಿರುವಂತಹ ದಿವಾನ್ ರಂಗಾಚಾರ್ಯರು ಏನಾಗ್ತಾರೆ ಅಂದ್ರೆ ಮೈಸೂರಿನಲ್ಲಿ ಕಾನೂನು ವ್ಯವಸ್ಥೆಗೆ ಸಂಬಂಧಿಸಿದಂತೆ ಪೊಲೀಸ್ ವ್ಯವಸ್ಥೆ ಜಾರಿಗೆ ತಂದವರು ಅಂತ ಹೇಳಿ. ಇನ್ನ ನಮಗೆ ಗೊತ್ತಿರುವ ಹಾಗೆ ಲಾರ್ಡ್ ಕಾರ್ನ್ವಾಲಿಸ್ ಅವರು ಏನಾಗ್ತಾರೆ ಅಂದ್ರೆ ಕಾನೂನು ವ್ಯವಸ್ಥೆ ಬಗ್ಗೆ ಪ್ರಥಮವಾಗಿ ತಿಳಿಸಿಕೊಟ್ಟವರು ಅಂತ ಹೇಳಿ. ಇನ್ನು ಇನ್ನೊಂದು ಪ್ರಶ್ನೆ ಏನಿದೆ ಅಂದ್ರೆ ಪೊಲೀಸ್ ಧ್ವಜ ದಿನವೆಂದು ಯಾವ ದಿನವನ್ನು ಆಚರಿಸಲಾಗುತ್ತದೆ? ಪೊಲೀಸ್ ಧ್ವಜ ದಿನಾಚರಣೆ ಅಂತ ಕರಿತೀವಿ. ಸೊ ಇಲ್ಲಿ ಕೊಟ್ಟಿರುವ ಆಪ್ಷನ್ಸ್ ನಲ್ಲಿ ಜುಲೈ 26, ಅಕ್ಟೋಬರ್ 21, ಏಪ್ರಿಲ್ 2, ಜನವರಿ 15. ಈ ಕೊಟ್ಟಿರುವಂತಹ ಆಪ್ಷನ್ಸ್ ನಲ್ಲಿ ಯಾವುದಕ್ಕೆ ಅಂತಂದ್ರೆ ಜುಲೈ 26 ನಮಗೆ ಏನಾಗ್ತದೆ ಅಂದ್ರೆ ಕಾರ್ಗಿಲ್ ದಿವಸ ಅಂತೇಳಿ. ಯಾವ್ದ್ರಿ? ಕಾರ್ಗಿಲ್ ದಿವಸ ಅಂತೇಳಿ 1999ರಲ್ಲಿ ಏನಾಗ್ತದೆ ಅಂದ್ರೆ ಪ್ರಥಮವಾಗಿ ಆಗಿನ ನಮ್ಮ ಭಾರತ ಪ್ರಧಾನಮಂತ್ರಿಗಳಾಗಿರುವಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರು ಪಾಕಿಸ್ತಾನಕ್ಕೆ ಒಂದು ಬಸ್ ಪ್ರಯಾಣವನ್ನು ಆರಂಭಿಸ್ತಾರೆ. ಆವಾಗ ಪಾಕಿಸ್ತಾನದ ಪ್ರಧಾನಮಂತ್ರಿ ಆಗಿದ್ದವರು ಯಾರು ಅಂತಂದ್ರೆ ನವಾಜ್ ಶರೀಫ್ ಅಂತ ಹೇಳಿ. ಸೊ ಈ ಸಂದರ್ಭದಲ್ಲಿ ಕೂಡ ಒಂದು ಒಪ್ಪಂದವನ್ನು ಮಾಡ್ಕೋತಾರೆ, ಲಾಹೋರ್ ಒಪ್ಪಂದ ಅಂತ ಹೇಳಿ. ಅದು ಆದ ಬಂದ ಕೆಲವೇ ದಿವಸಗಳಲ್ಲಿ ಏನಾಗ್ತದೆ ಅಂದ್ರೆ ಪಾಕಿಸ್ತಾನ ಮತ್ತೆ ಯುದ್ಧವನ್ನು ಭಾರತದ ಮೇಲೆ ಯುದ್ಧವನ್ನು ಮಾಡ್ತೈತಿ. ಆ ಯುದ್ಧದಲ್ಲಿ ಏನಾಗ್ತದೆ ಅಂದ್ರೆ ಭಾರತ ಜಯಗಳಿಸ್ತದೆ ಜನವರಿ 26 ಅಂತ. ಹೀಗಾಗಿ ಅದನ್ನು ಕಾರ್ಗಿಲ್ ದಿವಸ ಅಂತ ಹೇಳಿ ಕೂಡ ಏನಾಗ್ತೈತಿ ಆಚರಣೆ ಮಾಡ್ತೀವಿ. ಇನ್ನು ಅಕ್ಟೋಬರ್ 21 ಏನಾದ ಅಂತಂದ್ರೆ ಹುತಾತ್ಮರ ದಿನಾಚರಣೆ ಅಂತ ಹೇಳಿ. ಇದು ಕೂಡ ಚೀನಾ ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡಿದಂತ ಸಂದರ್ಭದಲ್ಲಿ ಕೆಲವು ವ್ಯಕ್ತಿಗಳು ಅದನ್ನೇ ಅಸುನೀಗ್ತಾರೆ, ಹುತಾತ್ಮರಾಗ್ತಾರ. ಅಂತ ಸಂದರ್ಭದಲ್ಲಿ ಕೂಡ ಏನಾಗ್ತಾರೆ ಅಂದ್ರೆ ಅಕ್ಟೋಬರ್ 21 ಹುತಾತ್ಮರ ದಿನ ಅಂತ ಹೇಳಿ ಕೂಡ ಆಚರಣೆ ಮಾಡ್ತೀವಿ. ಇನ್ನು ಏಪ್ರಿಲ್ 2 ಪೊಲೀಸ್ ಧ್ವಜ ದಿನ ಅಂತ ಹೇಳಿ ಆಚರಣೆ ಮಾಡ್ತೀವಿ. ಜನವರಿ 15 ಸೇನಾ ದಿನಾಚರಣೆ ಅಂತ ಹೇಳಿ ಕೂಡ ಇಲ್ಲಿ ಆಚರಣೆ ಮಾಡ್ತೀವಿ. ಹಾಗಾಗಿ ಪೊಲೀಸ್ ಧ್ವಜ ದಿನವನ್ನು ಆಚರಿಸಲಾಗುವಂತ ದಿನ ಯಾವುದು ಅಂತಂದ್ರೆ ಸೊ ಏಪ್ರಿಲ್ 2 ಅಂತ ಹೇಳಿ. ಯಾವ್ದ್ರಿ? ಸೊ ಪೊಲೀಸ್ ಧ್ವಜ ದಿನ ಏಪ್ರಿಲ್ 2 ಅಂತ ಹೇಳಿ. ಆತ್ಮೀಯ ಸ್ನೇಹಿತರೆ, ಸೊ ಪೊಲೀಸ್ ವ್ಯವಸ್ಥೆ ಮುಂದುವರೆದ ಭಾಗವಾಗಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಮುಖ್ಯಸ್ಥರು ಯಾರು ಅಂತ ಹೇಳಿ. ಯಾವ್ದ್ರಿ? ಸೊ ಕರ್ನಾಟಕ ರಾಜ್ಯದಲ್ಲಿ ಪೊಲೀಸ್ ಇಲಾಖೆಯ ಮುಖ್ಯಸ್ಥರು ಯಾರಾಗಿರ್ತಾರೆ ಅಂತೇಳಿ. ಇಲ್ಲಿ IGP, ADGP, DGP ಮತ್ತು SP ಅಂತ ಹೇಳಿ. ಸೊ ಇಲ್ಲಿ ಸರಿಯಾದಂತ ಉತ್ತರ DGP ಅಂತೇಳಿ. ಯಾವ್ದ್ರಿ? ಡೈರೆಕ್ಟರ್ ಆಫ್ ಜನರಲ್ ಪೊಲೀಸ್ ಅಂತ ಹೇಳಿ. ಸೊ ಇವರು ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸ್ ಇಲಾಖೆಯ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸ್ತಾರೆ. ಸೊ ಪ್ರಸ್ತುತವಾಗಿ ಯಾರು DGP ಇದ್ದಾರೆ ಅಂದ್ರೆ ಡಾಕ್ಟರ್ MA ಸಲೀಂ ಅಂತ ಹೇಳಿ ಪ್ರಸ್ತುತವಾಗಿ DGP ಆಗಿ ಕಾರ್ಯನಿರ್ವಹಿಸ್ತಾರೆ. ಇದಕ್ಕಿಂತ ಮುಂಚಿತವಾಗಿ ಯಾರಿದ್ದವರು ಅಂತಂದ್ರೆ ಅಲೋಕ್ ಮೋಹನ್ ಅಂತ ಹೇಳಿ. ಸೊ ಇವರು ಒಂದು ಕಾರ್ಯ ಅಂತಂದ್ರೆ ಲೋಕಸ್ಪಂದನ QR ಕೋಡ್ ಅನ್ನು ಪರಿಚಯಿಸಿದವರು ಯಾರು ಅಂತಂದ್ರೆ ಅಲೋಕ್ ಮೋಹನ್ ಅಂತ ಹೇಳಿ ಸರಿಯಾಗಿದೆ. ಇನ್ನ ಇಲ್ಲಿ ಕೆಲವೊಂದು ಪ್ರಶ್ನೆ ಕೊಟ್ಟಿದ್ದಾರೆ. ಏನು ಅಂತಂದ್ರೆ ಕೆಳಗಿನ ಹೇಳಿಕೆಗಳಲ್ಲಿ ತಪ್ಪಾದ ಹೇಳಿಕೆ ಅಂತ ಕರೆದಿದೆ. ಯಾವ್ದ್ರಿ? ಈಶಾನ್ಯ ವಲಯ ಬಳ್ಳಾರಿ, ಪೂರ್ವ ವಲಯ ಮಂಗಳೂರು, ಉತ್ತರ ವಲಯ ಬೆಳಗಾವಿ, ದಕ್ಷಿಣ ವಲಯ ಮೈಸೂರು ಅಂತ ಹೇಳಿ. ಸೊ ಇಲ್ಲಿ ತಪ್ಪಾಗಿರೋದು ಯಾವುದು ಅಂತಂದ್ರೆ ಸೊ ಈಶಾನ್ಯ ವಲಯ ಅಂತ ಹೇಳಿ. ಅಂದ್ರೆ ಎಷ್ಟು ವಲಯಗಳನ್ನಾಗಿ ಮಾಡಲಾಗಿದೆ ಪೊಲೀಸ್ ಇಲಾಖೆ ವ್ಯವಸ್ಥೆಯಲ್ಲಿ? ಎಷ್ಟು ವಲಯಗಳಾಗಿದ್ದಾವೆ ಅಂತಂದ್ರೆ ಪ್ರಮುಖವಾಗಿ 7 ವಲಯಗಳನ್ನ ನಾವು ಗುರುತಿಸ್ತೀವಿ. ಎಷ್ಟಿದಾವ್ರಿ? 7 ವಲಯಗಳಿದಾವೆ. 7 ವಲಯಗಳು ಯಾವುದು ಅಂತಂದ್ರೆ ಫಸ್ಟ್ ನಮ್ಮ ಕೇಂದ್ರ ವಲಯ ಯಾವುದು ಅಂತಂದ್ರೆ ಬೆಂಗಳೂರು. ಹೌದ್ರಿ? ನಮ್ಮ ಕೇಂದ್ರ ವಲಯ ಬೆಂಗಳೂರು ಇದೆ, ಉತ್ತರ ವಲಯ ಬೆಳಗಾವಿ ಇದೆ, ದಕ್ಷಿಣ ವಲಯ ಮೈಸೂರು ಇದೆ, ಪೂರ್ವ ವಲಯ ದಾವಣಗೆರೆ ಇದೆ, ಪಶ್ಚಿಮ ವಲಯ ಮಂಗಳೂರು ಇದೆ, ಈಶಾನ್ಯ ವಲಯ ಕಲಬುರಗಿ ಇದೆ. ಸೊ ಬಳ್ಳಾರಿ ವಲಯ ಅಂತ ಹೇಳಿ ಮಾಡಿದ್ದಾರೆ, ಬಳ್ಳಾರಿ ವಲಯ ಬಳ್ಳಾರಿ ಅಂತ ಹೇಳಿ. ಹಾಗಾಗಿ ಒಟ್ಟು ವಲಯಗಳು ಎಷ್ಟಿದಾವ ಅಂತಂದ್ರೆ ಸೊ 7 ವಲಯಗಳು. ಇದರ ಜೊತೆಗೆ ಮತ್ತೆ ಕಮಿಷನರೇಟ್ ಅಂತ ಹೇಳಿದಾವೆ. ಒಟ್ಟು 6 ಕಮಿಷನರೇಟ್ ಅಂತ ಹೇಳಿ ಕರಿತೀವಿ. ಸೊ ಅದು ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ ಧಾರವಾಡ, ಬೆಳಗಾವಿ, ಮಂಗಳೂರು ಮತ್ತು ಕಲಬುರಗಿ. ಇಲ್ಲಿ ಕಮಿಷನರ್ ಏನಾಗ್ತಾರೆ ಅಂದ್ರೆ ಕಾರ್ಯನಿರ್ವಹಿಸ್ತಾರೆ. ನಂತರ 12 KSRP ತುಕಡಿಗಳು ಅಂತ ಕರಿತೀವಿ, ಬಟಾಲಿಯನ್ಗಳು ಅಂತ ಕರಿತೀವಿ. ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಅಂತ ಏನ್ ಕರಿತೀವಲ್ಲ, ಒಟ್ಟು ನಮ್ಮ ರಾಜ್ಯದಲ್ಲಿ ಇರೋದು 12 ಅಂತೇಳಿ. ಅದರಲ್ಲಿ 4 ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸ್ತಾರೆ. ಇನ್ನು 2 IRB ರಿಸರ್ವ್ ಬಟಾಲಿಯನ್ ಅಂತ ಕರಿತೀವಿ. ಅಂದ್ರೆ ರಿಸರ್ವ್ ಬಟಾಲಿಯನ್ ನಲ್ಲಿ 2 ಎಲ್ಲೆಲ್ಲಿದಾವೆ ಅಂತಂದ್ರೆ ಒಂದು ಕೊಪ್ಪಳದ ಮುನಿರಾಬಾದಲ್ಲಿದೆ, ಸೊ ಇನ್ನೊಂದು ವಿಜಯಪುರದಲ್ಲಿ. ಸೊ ರಿಸರ್ವ್ ಬಟಾಲಿಯನ್ ಕಾರ್ಯ ನಿರ್ವಹಿಸ್ತಾ ಇದೆ. ಇನ್ನು ಇನ್ನೊಂದೇನು ಅಂತಂದ್ರೆ ಮಾಹಿತಿಗಾಗಿ ಸೊ ಕರ್ನಾಟಕದ ಪೊಲೀಸ್ ಟ್ರೈನಿಂಗ್ ಸ್ಕೂಲ್ ಎಲ್ಲಿದೆ ಅಂತೇಳಿ. ಯಾವ್ದ್ರಿ? ನಮ್ಮ ಕರ್ನಾಟಕದಲ್ಲಿ ಪೊಲೀಸ್ ಟ್ರೈನಿಂಗ್ ಸ್ಕೂಲ್ ಎಲ್ಲಿದೆ ಅಂತಂದ್ರೆ ಸೊ ಅದು ಚನ್ನಪಟ್ಟಣದಲ್ಲಿದೆ. ಎಲ್ಲಿದೆ ರೀ? ಸೊ ಚನ್ನಪಟ್ಟಣದಲ್ಲಿದೆ.
ಪೊಲೀಸ್ ಅಕಾಡೆಮಿ ಎಲ್ಲಿದೆ ಅಂತ